ಆಕ್ಚುಲಿ ನೋಡಿದ್ರೆ ಆನ್ ಪೇಪರ್ ಚೆನ್ನಾಗೇ ಇದೆ. ಆಸ್ ಇನ್ ಪ್ಲೇಯರ್ಸ್ ಬಗ್ಗೆ ಎಲ್ಲ ಮುಂಚೆದೆಲ್ಲ ಕನ್ಸಿಡರ್ ಮಾಡಿದ್ರೆ. ಬಟ್ ಅದ್ ಯಾವಾಗ ಒಂದ್ಸರಿ ಇರುತ್ತೆ, ಒಂದ್ ಸೀಸನ್ ವರ್ಕ್ ಆಗಿಲ್ಲ, 2 ಸೀಸನ್ಸ್ ವರ್ಕ್ ಆಗಿಲ್ಲ. ಮತ್ತೆ ಅವ್ರದ್ದು ಒಂಚೂರ್ ಟೀಮ್ CSK ಅವ್ರ ಟೀಮ್ ನೋಡಿದ್ರೆ ಒಂಥರ ಇಟ್ ಇಸ್ ಲೈಕ್ ಇಟ್ಸ್ ಲೈಕ್ ಐದರ್ ವೆರಿ ನ್ಯೂ ಆರ್ ವೆರಿ ಎಕ್ಸ್ಪೀರಿಯನ್ಸ್. ಸೊ ಅದ್ ಬ್ಯಾಲೆನ್ಸ್ ಅಷ್ಟೊಂದಿಲ್ಲ. ಆನ್ ಪೇಪರ್ ಇದೆ, ಬಟ್ ಅವ್ರದ್ದು ಪ್ಲೇಯಿಂಗ್ 11 ಅವ್ರಿಗೆ ವರ್ಕ್ ಆಗ್ತಿಲ್ಲ. ಅವ್ರು ಕಂಟಿನ್ಯೂಸ್ ಆಗಿ ಮ್ಯಾಚ್ ಸೋಲ್ತಿದ್ದಾರೆ. ಈ ವರ್ಷ ಅವ್ರ ಪರ್ಫಾರ್ಮೆನ್ಸ್ ಅಪ್ ಟು ದ ಮಾರ್ಕ್ ಇಲ್ಲ. ಅದೇ ಸೇಮ್ ಆಪೋಸಿಟ್ RCB ಅವ್ರು ನೋಡಿದ್ರೆ ನಾವು ಈ ವರ್ಷ ಆಕ್ಷನ್ ಅಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಅಪ್ರೋಚ್ ಮಾಡಿದೀವಿ. ನಾವು ಬಿಗ್ ನೇಮ್ಸ್ ಹಿಂದೆ ಹೋಗಿಲ್ಲ, ನಾವು ಸ್ಟೇಬಲ್ ಆಗಿ ಒಳ್ಳೆ ಟೀಮ್ ಮಾಡಿದೀವಿ. ಆಕ್ಷನ್ ಇರುವಾಗ ಎಲ್ರು ಹೇಳ್ತಿದ್ರು, ಓ ಈ ಪ್ಲೇಯರ್ ತಗೊಂಡಿಲ್ಲ, ಆ ಪ್ಲೇಯರ್ ತಗೊಂಡಿಲ್ಲ, ಯಾರ್ಯಾರನೋ ಹಾಕ್ಬಿಟ್ಟಿದ್ದಾರೆ ಟೀಮ್ ಅಲ್ಲಿ. ಬಟ್ ಆಕ್ಚುಲಿ ಆಕ್ಷನ್ ಆಗೋವಾಗನು ಐ ವಾಸ್ ವೆರಿ ಸ್ಯಾಟಿಸ್ಫೈಡ್ ಬಿಕಾಸ್ ನೋಡಿದ್ರೆ ಒಂದ್ ಬ್ಯಾಲೆನ್ಸ್ ಇದೆ ಟೀಮ್ ಅಲ್ಲಿ. ಈಗ ಸಾಲಿಡ್ ಬ್ಯಾಟ್ಸ್ಮನ್ 6 ಬ್ಯಾಟ್ಸ್ಮನ್ ಇದಾರೆ, 7 ಆಲ್ರೌಂಡರ್ಸ್ ಇದಾರೆ, 9 ಬೌಲರ್ಸ್ ಇದಾರೆ. RCB ಯಾವಾಗ ನೋಡಿದ್ರೇನು ಬೌಲಿಂಗ್ ಹ್ಯಾಸ್ ಬಿನ್ ವೀಕ್. ಬಟ್ ಈ ವರ್ಷ ನಮ್ ಬೌಲಿಂಗ್ ಸ್ಟ್ರಾಂಗ್ ಆಗಿದೆ. ಮತ್ತೆ ಯಾವಾಗ ಹಿಸ್ಟ್ರಿ ನೋಡಿದ್ರೆ RCB ಅಲ್ಲಿ ಇಟ್ಸ್ ಲೈಕ್ ಇಟ್ಸ್ ಡಿಪೆಂಡೆಂಟ್ ಆನ್ ಒನ್ ಪ್ಲೇಯರ್ ಅಥವಾ 2 ಪ್ಲೇಯರ್. ಇಬ್ರು 3 ಫೇಲ್ ಆದ್ರೆ ಪೂರ್ತಿ ಟೀಮ್ ಔಟ್ ಆಗೋಗುತ್ತೆ. ಹೌದು, ಈ ವರ್ಷ ಆತರ ಇಲ್ಲ. ಈ ವರ್ಷ ಓಪನರ್ಸ್ ಆಡಿಲ್ಲ ಆದ್ರೆ ಮಿಡಲ್ ಆರ್ಡರ್ ಇರುತ್ತೆ. ಮಿಡಲ್ ಆರ್ಡರ್ ತುಂಬಾ ಸ್ಟ್ರಾಂಗ್ ಆಗಿ ಕ್ಯಾರಿ ಮಾಡ್ತಾರೆ. ಸೊ ಅದ್ ತುಂಬಾ ಚೆನ್ನಾಗಿದೆ. ಬ್ಯಾಟಿಂಗ್ ಅಷ್ಟೊಂದ್ ಚೆನ್ನಾಗ್ ಮಾಡಿಲ್ಲ ಆದ್ರೆ ಬೌಲಿಂಗ್ ಅಲ್ಲಿ ಚೆನ್ನಾಗ್ ಮಾಡ್ತಾರೆ, ಫೀಲ್ಡಿಂಗು ಚೆನ್ನಾಗ್ ಮಾಡ್ತಿದ್ದಾರೆ. ಸೊ ತುಂಬಾ ನಮ್ ಕಡೆಯಿಂದ ತುಂಬಾ ಬ್ಯಾಲೆನ್ಸ್ ಟೀಮ್ ಇದೆ, ತುಂಬಾ ಸ್ಟೇಬಲ್ ಆಗಿದೆ ಟೀಮ್. ಸೊ ಅದೇ ಹೋಪ್ಫುಲಿ ಕಂಟಿನ್ಯೂ ಮಾಡಿ ಈ ಸಲ ಕಪ್ ನಮ್ದೇ ಆಗುತ್ತೆ ಅಂತ ಹೋಪ್ ಮಾಡ್ತೀನಿ.